ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ, ಇದು ಚಿಕ್ಕಬಳ್ಳಾಪುರದ ಕನ್ನಡ ಭವನ. ವೀರಪ್ಪ ಮೊಯ್ಲಿ ಸಂಸದರಾಗಿದ್ದ ಕಾಲದಲ್ಲಿ ಆರಂಭವಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರಾದಾಗ ಉದ್ಘಾಟನೆಗೊಂಡ ಈ ಕನ್ನಡ ಭವನ ತುಂಬಾ ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿಕೊಂಡಿದ್ದರು. ಆದರೆ ಈ ಕನ್ನಡ ಭವನ ಉದ್ಘಾಟನೆಗೊಂಡು ಇಂದಿಗೆ ಸರಿಯಾಗಿ 1 ವರ್ಷವಾಗಿದೆ. 2025ರ ಮೇ 28ರಂದು ಈ ಕನ್ನಡ ಭವನ ಉದ್ಘಾಟನೆ ಆಯಿತು. ಅದಕ್ಕೂ ಮೊದಲು 3 ಬಾರಿ ಈ ಭವನದ ಉದ್ಘಾಟನೆಯನ್ನು ಮುಂದೂಡಲಾಗಿತ್ತು. ಕಾರಣ ಬೇರೆ ಇದ್ದರೂ ಉದ್ಘಾಟನೆ ನಿಗದಿ ಮಾಡಿ ಮುಂದೂಡಿದ ಕಾರಣ ಈ ಭವನದ ಬಗ್ಗೆ ಜನ ಮಾತನಾಡಲು ಆರಂಭಿಸಿದ್ದು ಉದ್ಘಾಟನೆಗೂ ಮೊದಲೇ ಎಂಬುದು ವಿಶೇಷ. ಹೀಗೆ ಉದ್ಘಾಟನಾ ಕಾರ್ಯಕ್ರಮ ಮುಂದೂಡಲು ಕಾರಣ ಈ ಕಟ್ಟಡದಲ್ಲಿ ವಾಸ್ತು ದೋಷ ಇದೆ ಎಂಬುದು ಮೊದಲಿಗೆ ಕೇಳಿಬಂದ ಆರೋಪ. ಹೌದು, ಕನ್ನಡ ಭವನದ ಪ್ರಮುಖ ಬಾಗಿಲು ಆಗ್ನೇಯ ಮೂಲದಲ್ಲಿ ಇಡಲಾಗಿದೆ. ಸಹಜವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಆಗ್ನೇಯ ಮೂಲದಲ್ಲಿ ಬಾಗಿಲು ಇಡಬಾರದೆಂಬ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಈ ಭವನದ ಉದ್ಘಾಟನೆ 3 ಬಾರಿ ಮುಂದೂಡುವಂತಾಗಿದೆ ಎಂದು ಹಲವರು ಮೊದಲಿಗೆ ಚರ್ಚೆ ನಡೆಸಿದ್ರು. ನಂತರ 3 ಬಾರಿ ಮುಂದೂಡಿ 4ನೇ ಬಾರಿಗೆ ಶತಾಯ ಗತಾಯ ಉದ್ಘಾಟನೆ ಮಾಡಲೇಬೇಕೆಂದು ಹಟ್ಟಿಕ್ಕೆ ಬಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಉದ್ಘಾಟನೆಯ ದಿನಾಂಕ ನಿಗದಿ ಮಾಡಿದ್ದು ಅಮಾವಾಸ್ಯೆ ಸೂರ್ಯಗ್ರಹಣದ ದಿನವನ್ನು. ಭಾರತೀಯ ಸಂಪ್ರದಾಯದಂತೆ ಅಮಾವಾಸ್ಯೆ ಅಪಶಕುನದ ಸಂಕೇತ, ಜೊತೆಗೆ ಗ್ರಹಣ ಎಂದರೆ ಅದು ಮತ್ತಷ್ಟು ಕೆಟ್ಟದ್ದು. ಇಂತಹ ದಿನವನ್ನೇ ಸಚಿವರು ಆಯ್ಕೆ ಮಾಡಿಕೊಂಡು ಉದ್ಘಾಟನೆ ಮುಗಿಸಿದ್ರು. ಇನ್ನು ಉದ್ಘಾಟನೆ ವೇಳೆ ಪತ್ರಕರ್ತರು ಅಮಾವಾಸ್ಯೆ ಗ್ರಹಣದ ದಿನ ಉದ್ಘಾಟನೆ ಮಾಡುವುದು ಸರಿಯೇ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನು ಪ್ರಶ್ನೆ ಮಾಡಿದರೆ, ಅವೆಲ್ಲ ಮೂಢನಂಬಿಕೆ. ನಮ್ಮ ಸರ್ಕಾರ ಮೌಢ್ಯ ವಿರೋಧಿ ಕಾನೂನು ಮಾಡಿದೆ, ಹಾಗಾಗಿ ಇದೆಲ್ಲ ನಾವು ನಂಬುವುದಿಲ್ಲ ಎಂದು ಘೋಷಿಸಿದ್ರು. ಆದರೆ ಅಂದು ಹಾಗೆ ಘೋಷಣೆ ಮಾಡಿದ ಸಚಿವರು ಇಂದು ಅದೇ ಕನ್ನಡ ಭವನದ ಕಾರ್ಯಕ್ರಮವೊಂದರ ಉದ್ಘಾಟನೆ ಮಾಡಲು ಬರಬೇಕಿತ್ತು. ಅದು ಸಾಧ್ಯವಾಗದೆ ಮಾಜಿ ಸಚಿವರಾಗಿದ್ದಾರೆ. ಹಾಗಾದರೆ ಕನ್ನಡ ಭವನ ನಿಜವಾಗಿಯೂ ವಾಸ್ತು ದೋಷದಿಂದ ನಿರ್ಮಾಣವಾಗಿದೆಯಾ ಅಥವಾ ಅಮಾವಾಸ್ಯೆ ಗ್ರಹಣದ ದಿನ ಉದ್ಘಾಟನೆ ಮಾಡಿದ ದೋಷದಿಂದಲೇ ಸಚಿವರು ಮಾಜಿ ಆದ್ರ ಎಂಬ ಚರ್ಚೆ ಇದೀಗ ಜಿಲ್ಲಾ ಕೇಂದ್ರದ ಜನರಲ್ಲಿ ತೀವ್ರ ನಡೆಯುತ್ತಿದೆ. ಮೇ 31ರಂದು ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನೆರವೇರಿಸಬೇಕಿತ್ತು. ಆದರೆ ಬದಲಾಗಿ ರಾಜಕೀಯ ಸನ್ನಿವೇಶದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇದರಿಂದ ಸಹಜವಾಗಿಯೇ ಸಚಿವ ಸಂಪುಟ ವಿಸರ್ಜನೆಯಾಗಿದ್ದು ಎಂಸಿ ಸುಧಾಕರ್ ಸೇರಿದಂತೆ ಎಲ್ಲ ಸಚಿವರು ಮಾಜಿಯಾಗಿದ್ದಾರೆ. ಅದರಲ್ಲೂ ಕನ್ನಡ ಭವನ ಉದ್ಘಾಟನೆಯಾದ ದಿನವೇ ಸುಧಾಕರ್ ಅವರು ಮಾಜಿಯಾಗಿರುವುದು ಕಾಕತಾಳೀಯವೋ ಇಲ್ಲವೇ ವಾಸ್ತುದೋಷವೋ ಗೊತ್ತಿಲ್ಲ. ಇನ್ನು ವಾಸ್ತುದೋಷ ಮತ್ತು ಗ್ರಹಣದ ದಿನದ ಉದ್ಘಾಟನೆ ದೋಷದಿಂದಾಗಿ ಈ ಕನ್ನಡ ಭವನದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಸಫಲತೆ ಕಾಣಲ್ಲ ಎಂಬ ಮಾತು ಚಾಲ್ತಿಗೆ ಬಂದಿದೆ. ಒಂದು ವೇಳೆ ಕಾರ್ಯಕ್ರಮ ನಡೆದರೂ ಗದ್ದಲ ಘರ್ಷಣೆಗಳಿಗೆ ಕಾರಣವಾಗಲಿದೆ ಎಂಬ ಆರೋಪಗಳು ಇವೆ. ಇದಕ್ಕೆ ಪೂರಕವಾಗಿ ಕಳೆದ ಅಂಬೇಡ್ಕರ್ ಜಯಂತಿ ದಿನ ಡಿಎಸ್ಎಸ್ ನಾಯಕರು ಕನ್ನಡ ಭವನದಲ್ಲಿಯೇ ಸಚಿವರನ್ನು ಪ್ರಶ್ನೆ ಮಾಡಿ ಗದ್ದಲ ಎಬ್ಬಿಸಿರುವುದು ಇದಕ್ಕೆ ಪುಷ್ಟಿ ನೀಡುತ್ತಿದೆ. ಇಷ್ಟೆಲ್ಲ ಅಪವಾದಗಳನ್ನು ಹೊತ್ತಿರುವ ಕನ್ನಡ ಭವನ
ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಅವರನ್ನು ಆಹ್ವಾನಿಸಿದ್ದು, ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ ಪರಿಣಾಮ ಇವರಿಬ್ಬರು ಮಾಜಿಗಳಾಗಿ ಕಾರ್ಯಕ್ರಮಕ್ಕೆ ಬರುವುದೇ ಅನುಮಾನ ಎಂಬಂತಾಗಿರುವುದು ಕನ್ನಡ ಭವನದ ವಾಸ್ತುದೋಷವನ್ನು ಮತ್ತೆ ಮುನ್ನೆಲೆಗೆ ತಂದು ಚರ್ಚೆ ಮಾಡುವಂತೆ ಮಾಡಿದೆ. ಆಯ್ತಮ್ಮ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಯ್ತಮ್ಮ, ಹಂಗೆ ಹೇಳಕ್ ಬರಲ್ಲ ತಾಯಿ, ಒಂದು ನಿಮಿಷ ಕೇಳಿ. ಈಗ ನಾನು ನಿಮ್ಗೆ ಹೇಳಿದೆ, ಈಗ ಕೇಳಮ್ಮ, ಏನಮ್ಮ ನಿನ್ನ ಹೆಸರು? ರತ್ನಮ್ಮ ಅವರೇ, ಈಗ ಆಯ್ತಪ್ಪ, ಈಗ ಬರ್ಬೇಕಲ್ವಾ, ಜವಾಬ್ದಾರಿ ನೀವೇ ಸರ್ ಮಾಡಿದ್ದು, ನಿಮ್ದೇ ಜವಾಬ್ದಾರಿ. ಪ್ರತಿ ಹಳ್ಳಿಗೂ ಅಂಬೇಡ್ಕರ್ ಫೋಟೋ ಸರ್, ಈಗ ಆಯ್ತು, ಅಭಿಮಾನಿ ಅನ್ನೋದಲ್ಲ ಸರ್, ಅವ್ರಿಗೆ ಎದೆಯಲ್ಲಿರ್ಬೇಕು, ಇಲ್ಲಿ ಬರ್ಬೇಕು. ಯಾವುದೇ ಪರಿಶಿಷ್ಟ ಈಗ ಒಂದು ನಿಮಿಷ, ಈಗ ಅದನ್ನ ನಾನು ಈಗ ಒಂದು ನಿಮಿಷ ದಯವಿಟ್ಟು ಕೇಳ್ರಿ. ಈಗ ತಾವು ಯಾವ ರೀತಿ ಇಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಅದೇ ರೀತಿ ನನ್ನ ವಿಧಾನಸಭಾ ಕ್ಷೇತ್ರ ಭೇದವಿಲ್ಲದೆ ಇಡೀ ಭಾರತದ ಸಮಾನತೆಗಾಗಿ ಹೆಣ್ಣು ಮಕ್ಕಳ ಹಕ್ಕು ಬಾಧ್ಯತೆ. ಒಟ್ಟಿನಲ್ಲಿ ವಾಸ್ತುದೋಷ, ಅಮಾವಾಸ್ಯೆ, ಗ್ರಹಣ ಇವೆಲ್ಲವೂ ಮೂಢನಂಬಿಕೆಯೇ ಆಗಿರಬಹುದು. ಜನರ ತೆರಿಗೆ ಹಣದಲ್ಲಿ ನಿರ್ಮಾಣ ಮಾಡಿದ ಕಟ್ಟಡವೊಂದರ ಉದ್ಘಾಟನೆಯನ್ನು ಜನರ ನಂಬಿಕೆಗೆ ಅನುಸಾರವಾಗಿ ಉದ್ಘಾಟನೆ ಮಾಡಬೇಕೆಂಬ ಆಲೋಚನೆ ಇಲ್ಲದೆ ಅಧಿಕಾರ ಇದೆ ಎಂಬ ಕಾರಣಕ್ಕೆ ತಮ್ಮ ಇಷ್ಟ ಬಂದ ರೀತಿಯಲ್ಲಿ ಮಾಡಿದ್ದು, ಇದೀಗ ಜನರಲ್ಲಿ ಕನ್ನಡ ಭವನದ ಬಗ್ಗೆ ಹಲವಾರು ಅನುಮಾನಗಳು ಮೂಡಲು ಕಾರಣವಾಗಿದ್ದು, ಅದಕ್ಕೆ ಪುಷ್ಟಿ ನೀಡುವಂತೆ ಘಟನೆಗಳು ನಡೆಯುತ್ತಿರುವುದು ವಿಶೇಷ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.